ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಕ್ಕರ ಸ್ವಲ್ಪ ಇನ್ಸರ್ರಿ ಇವ್ರ ಈ ಕಡೆ ನೋಡ್ರಿ ಸ್ವಲ್ಪ ನೋಡ್ರಿ ಈ ಕಡೆ ಅಂತಂದ್ರೆ ಗಂಗಮ್ಮ ನೀವೆಲ್ಲ ಮೂಢನಂಬಿಕೆ ಇವೆಲ್ಲ ತೆಗೆಗಿಟ್ಕೊಬೇಡ್ರಿ, ನೀವು ಸಣ್ಣರಾದ್ರಿ ಹೋಗಂತ ಮೊದಲು ಹೋಗಿ ಹೇಳಿ ಬಂದೇನ್ರಿ. ರಿಕಾರ್ಡ್ ತೋರಿಸಿದ್ರಿ ಆಕಿ ಕಡೆ ಕೆಲ್ಸಕ್ಕೆ ಹೋಗೋರು. ನನಗೆ ಅವತ್ತು ಫೋನ್ ಇಸ್ಕೊಂಬರಕ್ಕೆ ಹೋಗಿದ್ದೆ ನಾ, ಇದು ಕೇಶಾಪುರಕ್ಕೆ ಹೋದಾಗ ರಿಕಾರ್ಡ್ ತೋರಿಸಿದ. ನಾ ಅವತ್ತ ಬಂದು ಪೊಲೀಸರಿಗೆ ಹೇಳೇನ್ರಿ. ರೀ ಅಮ್ಮನ ಕರ್ಕೊಂಡು ಹಂಗ ಹೋಗೇನ್ರಿ. ಎಲ್ಲ ಮೂಢನಂಬಿಕೆಗೆ ಒಂದು ಸುದ್ದಿ ಹುಟ್ಟೈತಲ್ಲ ಅದನ್ನ ಎಲ್ಲ ಸುಳ್ಳ ಯಾರು ಏನು ಕೊಲೆ ಮಾಡಲ್ ತಗೋ ಅಂದ್ರಿ ಅವ್ರು. ಬೆಂಡಿಗೆ ತಾಯಿಲ್ಲ ತಂದಿಲ್ರಿ, ಎಂಟೆಂಟು ನನ್ನ ಜೀವನ ಸಣ್ಣ ಮಾಡ್ಕೊಂಡಿದ್ರಿ. ಅವರಿಗೆ ನಾನು ಗೊತ್ತೇ ಇಟ್ಟಿದ್ದಿಲ್ಲ. ನಾನು ಅವ್ರ ಹತ್ತರ ಮನೆಗಿದ್ಲಂತೀರಿ. ಮನೆಗೆ ಬಂದು 8 ದಿವಸ ಆಯ್ತು. ನಾ ಬೇಜಾಡಿ ಬ್ಯಾಡ್ ಬರ್ದು ಬಿಡು ಅಂದು ಕರ್ಕೋದಲ್ಲ. ನಾನು ಅಂತ ಐಕೆ ನಮ್ದು ಅಮ್ಮ ಇರಲಿಲ್ಲ, ನಮ್ಮ ಅಕ್ಕನ ಕರ್ಕಮ್ಮ ಅಂದಾಕೆ ಅಕ್ಕಾರ ನೋಡಿಕೆ ಕರ್ಕೊಂಡಿಲ್ಲ. ನಾನು ನಾವು ಓಣ್ಯಾಗ ಮಂದಿ ಯಾರು ಅಂತ ಹೇಳಿಲ್ರಿ. 5:20 ಆಗೈತೆ ರೀ. ಮನೆ ಓನರ್ತಿ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕೋ ಕುಂತಾಳೆ. ಇಟ್ಟು ಆಗೈತೆ ಅಂತ ಲಬ ಹೋಯ್ಕೆ ಕುಂತೀನಿ. ನನ್ನ ಮಕ್ಕಳು ನಮ್ಮ ಮಕ್ಕಳಿಗೆ ಹಿಂಗೆ ಮಾಡ್ತಾರ ಬಾ, ನನ್ನ ಮೊಮ್ಮಗಳಿಗೆ ಹಿಂಗೆ ಮಾಡ್ತಾರ ಬಾ ಅಂದ್ರೆ ಒಬ್ಬರು ಬರಲಿಲ್ಲ. ಎಂತ ಓಣಿ ಐತ್ರಿ ಅದು. ಬರ್ತಿಲ್ಲ ಅಂತ ಕೇಳಿದ್ರಿ. ಬಂದವ ಬಾಗ್ಲ ತೆಗೆದು ತೆಗದ್ರಿ. ಬರ್ತಿಲ್ಲ ಅಂತ ಕೇಳ್ದ. ನಾ ಬರೋದಿಲ್ಲ ಅಂತ ಕಸ ಹಾಕಿದಾಗ ಅಣ್ಣ ನೀ ಯಾರಪ್ಪ, ನೀ ಯಾರು ಅಂತಂದ್ರೆ ನಾವು 4 ಮಂದಿ ಜೋತು ಬಿದ್ದೇವ್ರಿ. 4 ಮಂದಿ ಜೋತು ಬಿದ್ದರೆ ನನಗೆ ಹಾಕೋವಿದ್ದಾರೆ. ಅವನು ಹೊರಗೆ ಬಂದೆ. ನಾ ಮಂದಿನ ಕರೆಕ ನನಗೆ ಹಾಕೋವಿದ್ದ. ಜೈ ಮಾಡಿ ಹೇಳ್ತೀನಿ. ನನಗೆ ಬಂದಂತ ಬರ್ತೈತಿ, ಯಾರಿಗೆ ಬರಬಾರ್ದು. ಇಂಥವ್ರಿಗೆ ಗಲ್ಲ ಶಿಕ್ಷೆ ಮಾಡಿ ಇಂಥವ್ರಿಗೆ ಏನು ಮಾಡೋದು ಮಾಡ್ಕೊಡ್ಬೇಕು, ಶಿಕ್ಷೆ ಕೊಡ್ಬೇಕ್ರಿ. ಮಕ್ಕಳು ಕಾಲೇಜಿಗೆ ಹೋಗಕ್ಕೆ ಈಗ ನಿರಂಜಿ ಮಗಳು ಆದಮ್ ಹುಡುಗರು ಅರ್ಧ ಮಕ್ಕಳು ಕಾಲೇಜಿಗೆ ಹೋಗೋದಿಲ್ಲ. ನಮ್ಮ ಮಕ್ಕಳನ್ನ ಕಳ್ಸವಲ್ಲ. ಹಿಂಗಾಗೈತವ ದೊಡ್ಡವ್ರವ್ರು ಅವ್ರದ್ದು ಹಿಂಗಾಗೈತಿ. ನಾವು ಬಡವ್ರಿಗೆ ಹಿಂಗಾದ್ರೆ ಏನು ಮಾಡ್ಬೇಕಂತಂದೇರಿ. ಕಡೆಗೆ ನನ್ನ ಮೊಮ್ಮಗದಿ ತರಬಂತ್ರಿ. ನಾನು 8 ವರ್ಷದಾಗಿದ್ದಲ್ಲಿ ಜೋಪಾನ ಮಾಡಿದ್ರಿ. ಅವ್ರ ಸಾಯ ಮುಂದಾಡಿ 3 ವರ್ಷದವ್ರಿ. ಈಗ 9 ತಿಂಗಳಕ್ಕಿದ್ದೇಳ್ರಿ. ಬೆನ್ನ ಕಟ್ಕೊಂಡು ಜೋಪಾನ ಮಾಡಿದ್ರಿ. ನಾನು ಎಲ್ಲಿ ನಮ್ಮ ಮಂದಿ ಅನ್ನೋದಿಲ್ಲ, ಮಕ್ಕಳು ಅನ್ನೋದಿಲ್ಲ, ಮನೆಯವ್ರು ಅನ್ನೋದಿಲ್ಲ, ಮಾರ್ಗ ಅನ್ನೋದಿಲ್ಲ ಅಂತಲ್ಲಿ ಹೋಗಿ ಬಾಂಡೆ ತಿಕ್ಕಿ ಅವ್ರಿಗೆ ಮೂಗಿಗೆ ನಗಡಿ ಬಂದ್ರೆ 10 ಮಾಡಿ ಸಾರಿ ಕಲಿಸಿ ಕಂಪ್ಯೂಟರ್ ಕಲಿಸಿನ್ರಿ. ನಮ್ಮಂಗೆ ಪಡಾಬಾರ್ದು. ನಮ್ಮ ಕಾಲದಾಗ ಹಂಗೆ ಇದ್ದಿದ್ದಿಲ್ಲ ಸಾರಿ ಕಲಿಯೋದು ಅಂತಂದು. ಈಗಿಟ್ಟು ಕಲಿಸಿದ್ರಿ. ಏನು ಮಾಡಿದಿರಿ? ನಾನು ಏನು ಮಾಡಿದಿರಿ ಅಂಜು? ನನಗೊಂದು ಮಾತನೇ ಅಂದಿದ್ದೀರ. ಎಲ್ಲಾರು ನಿಂತಾರ, ಎಲ್ಲಾರು ನೋಡಿದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕೋ ಕುಂತಾಳೆ. ಇಟ್ಟು ಆಗೈತೆ ಅಂತ ಲಬ ಹೋಯ್ಕೆ ಕುಂತೀನಿ. ನನ್ನ ಮಕ್ಕಳಿಗೆ ಹಿಂಗೆ ಮಾಡ್ತಾರ ಬಾ, ನನ್ನ ಮೊಮ್ಮಗಳಿಗೆ ಹಿಂಗೆ ಮಾಡ್ತಾರ ಬಾ ಅಂದ್ರೆ ಒಬ್ಬರು ಬರಲಿಲ್ಲ. ಎಂತ ಓಣಿ ಐತ್ರಿ ಅದು. ಬರ್ತಿಲ್ಲ ಅಂತ ಕೇಳಿದ್ರಿ. ಬಂದವ ಬಾಗ್ಲ ತೆಗೆದ್ರಿ. ಬರ್ತಿಲ್ಲ ಅಂತ ಕೇಳ್ದ. ನಾ ಬರೋದಿಲ್ಲ ಅಂತ ಕಸ ಹಾಕಿದಾಗ ಅಣ್ಣ ನೀ ಯಾರಪ್ಪ, ನೀ ಯಾರು ಅಂತಂದ್ರೆ ನಾವು 4 ಮಂದಿ ಜೋತು ಬಿದ್ದೇವ್ರಿ. 4 ಮಂದಿ ಜೋತು ಬಿದ್ದರೆ ನನಗೆ ಹಾಕೋವಿದ್ದಾರೆ. ಅವನು ಹೊರಗೆ ಬಂದೆ. ನಾ ಮಂದಿನ ಕರೆಕ ನನಗೆ ಹಾಕೋವಿದ್ದ. ಜೈ ಮಾಡಿ ಹೇಳ್ತೀನಿ. ನನಗೆ ಬಂದಂತ ಬರ್ತೈತಿ, ಯಾರಿಗೆ ಬರಬಾರ್ದು. ಇಂಥವ್ರಿಗೆ ಗಲ್ಲ ಶಿಕ್ಷೆ ಮಾಡಿ ಇಂಥವ್ರಿಗೆ ಏನು ಮಾಡೋದು ಮಾಡ್ಕೊಡ್ಬೇಕು, ಶಿಕ್ಷೆ ಕೊಡ್ಬೇಕ್ರಿ. ಮಕ್ಕಳು ಕಾಲೇಜಿಗೆ ಹೋಗಕ್ಕೆ ಈಗ ನಿರಂಜಿ ಮಗಳು ಆದಮ್ ಹುಡುಗರು ಅರ್ಧ ಮಕ್ಕಳು ಕಾಲೇಜಿಗೆ ಹೋಗೋದಿಲ್ಲ. ನಮ್ಮ ಮಕ್ಕಳನ್ನ ಕಳ್ಸವಲ್ಲ. ಹಿಂಗಾಗೈತವ ದೊಡ್ಡವ್ರವ್ರು ಅವ್ರದ್ದು ಹಿಂಗಾಗೈತಿ. ನಾವು ಬಡವ್ರಿಗೆ ಹಿಂಗಾದ್ರೆ ಏನು ಮಾಡ್ಬೇಕಂತಂದೇರಿ. ಕಡೆಗೆ ನನ್ನ ಮೊಮ್ಮಗದಿ ತರಬಂತ್ರಿ.
ನಾನು 8 ವರ್ಷದಾಗಿದ್ದಲ್ಲಿ ಜೋಪಾನ ಮಾಡಿದ್ರಿ. ಅವ್ರ ಸಹಾಯ ಮುಂದಾಡು 3 ವರ್ಷದಲ್ಲಿ ಈಗ 9 ತಿಂಗಳಕ್ಕಿದ್ದಿಡ್ರಿ ಬೆನ್ನು ಕಟ್ಕೊಂಡು ಜೋಪಾನ ಮಾಡಿದ್ರಿ. ನಾನು ಎಲ್ಲೂ ನಮ್ಮ ಮಂದಿ ಅನ್ನೋದಿಲ್ಲ, ಮಕ್ಕಳು ಅನ್ನೋದಿಲ್ಲ, ಮನೆಯವ್ರು ಅನ್ನೋದಿಲ್ಲ, ಮಾರ್ಗ ಅನ್ನೋದಿಲ್ಲ ಅಂತಲ್ಲಿ ಹೋಗಿ ಬಾಂಡೆ ತಿಕ್ಕಿ ಮೂಗಿಗೆ ನೆಗಡಿ ಬಂದ್ರೆ ಹತ್ತನೇ ಮಾಡಿ ಸಾರಿ ಕಲಿಸಿ ಕಂಪ್ಯೂಟರ್ ಕಲಿಸಿನ್ರಿ. ನಮ್ಮಂಗೆ ಪಡಾಬಾರ್ದು ನಮ್ಮ ಕಾಲದಾಗ ಹಂಗೆ ಇದ್ದಿದ್ದಿಲ್ಲ ಸಾರಿ ಕಲಿಯೋದು ಅಂತಂದು. ಈಗಿಟ್ಟು ಕಲಿಸಿದ್ರಿ ಏನು ಮಾಡಿದಿರಿ? ನಾನು ಏನು ಮಾಡಿದಿರಿ ಅಂಜು? ನನಗೊಂದು ಮಾತನೇ ಅಂದಿದ್ದೀರ. ಎಲ್ಲಾರು ನಿಂತಾರ, ಎಲ್ಲಾರು ನೋಡಿದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.